ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಿನ್ನೆ ಒಂದು ವಿಶೇಷವಾದಂತಹ ಸಂಗತಿಯನ್ನು ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ಪತಂಜಲಿ ಋಷಿಗಳ ಅಷ್ಟಾಂಗ ಯೋಗವನ್ನು ಹೇಳುವಾಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಎಲ್ಲ ಅದನ್ನೆಲ್ಲರೂ ಹೇಳೋದು ಕೇಳಿರ್ತೀರ ನೀವು. ಎಲ್ಲರೂ ಹೇಳ್ತಾರೆ. ಆದರೆ 30 ಮತ್ತು 31ನೇ ಸೂತ್ರ, ಅದರಲ್ಲೂ 31ನೆಯ ಸೂತ್ರ, ಅದರ ಕಡೆ ಬಹಳ ಜನ ಗಮನ ಕೊಟ್ಟಂಗೆ ಕಾಣಲಿಲ್ಲ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಃ, ಇದೆಲ್ರಿಗೂ ಗೊತ್ತಿದೆ. 30ನೇ ಸೂತ್ರ ಇದು. ಯಮ ಅಂದ ಕೂಡಲೇ ಎಲ್ಲರೂ ಹೋಗೋದು ನಿಯಮ, ಶೌಚ, ಸಂತೋಷ ಅಂತ ಬರುತ್ತೆ. ಅದು 32ನೆಯ ಸೂತ್ರ. ಇವೆರಡರ ನಡುವೆ ಪತಂಜಲಿಗಳು ಇನ್ನೊಂದು ಸೂತ್ರ ಹೇಳಿದ್ದಾರೆ. ಅದನ್ನು ತುಂಬ ಜನ ಗಮನಿಸೋದಿಲ್ಲ. ಜಾತಿ, ದೇಶ, ಕಾಲ, ಸಮಯಾನವಚ್ಛಿನ್ನ ಸಾರ್ವಭೌಮ ಮಹಾವ್ರತಂ. ಸಾರ್ವಭೌಮ ಅಂದ್ರೆ ಗೊತ್ತು ನಿಮಗೆಲ್ಲ, ಎಲ್ಲದಕ್ಕಿಂತ ದೊಡ್ಡದು. ಭೂಮ ಅಂದ್ರೆ ದೊಡ್ಡದು. ಸಾರ್ವ ಅಂದ್ರೆ ಸರ್ವ ಕಾಲಕ್ಕೂ ಸರ್ವ ದೇಶಕ್ಕೂ. ಸಾರ್ವಭೌಮ ಎಲ್ಲದಕ್ಕಿಂತ ದೊಡ್ಡ ವ್ರತ. ಎಲ್ಲ ವ್ರತಗಳಿಗಿಂತ ದೊಡ್ಡ ವ್ರತ ಯಾವುದಪ್ಪ ಅಂದ್ರೆ ಮೇಲೆ ಹೇಳಿದ್ದು ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅದು ಹೇಗೆ ಪಾಲನೆ ಆಗಬೇಕು ಅನ್ನೋದನ್ನು ಹೇಳ್ತಾರೆ ಅವರು ಹಿಂದೆ. ಸಾರ್ವಭೌಮ ವ್ರತ ಅಂತ ಹೇಳಕ್ ಮುಂಚೆ ಜಾತಿ, ದೇಶ, ಕಾಲ, ಸಮಯ ಅವಚ್ಛಿನ್ನ ಅಂದ್ರೆ ಯಾವುದೇ ರೀತಿಯ ಭೇದವಿಲ್ಲದಂತೆ ಮಾಡಲೇಬೇಕಾದ ವ್ರತಗಳಿವು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮ. ಇನ್ನು ಶೌಚದಲ್ಲಿ ಬರ್ತಕ್ಕಂಥ 5 ವ್ರತಗಳಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ತಪ್ಪಿದ್ರೆ ನಡೆಯಬಹುದು. ಈ ಅಹಿಂಸಾ, ಸತ್ಯ, ಅಸ್ತೇಯ ಏನಿದಾವಲ್ಲ, ಈ 5 ವ್ರತಗಳು, ಇದನ್ನ ಪಾಲಿಸದೆ ಹೋದ್ರೆ ನೀವು ಜೀವನದಲ್ಲಿ ಸಂತೋಷ ಪಡೆಯಕ್ಕಾಗಲ್ಲ. ಸಂತೋಷ ಪಡಲಿಕ್ಕೆ ಆಗಲ್ಲ. ಯಾರಿಗೆ ಸಂತೋಷ ಬೇಕು ಅಂತ ಅನ್ಸುತ್ತೆ, ಯಾರು ಯೋಗ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತ ಅಪೇಕ್ಷೆ ಪಡ್ತೀರ, ಏಕಾಗ್ರತೆಯನ್ನು ಸಾಧಿಸಿ ಚಿತ್ತ ವೃತ್ತಿಗಳನ್ನು ನಿರೋಧಿಸಿ ನೀವು ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಹೇಳಿ ಯಾರು ಬಯಸ್ತಿರೋ ಅವರು ಈ ಯಾವ ಭೇದವೂ ಇಲ್ಲದಂತೆ, ಜಾತಿ ಭೇದ ಅಂದರೆ ಜಾತಿ ಅಂದ್ರೆ ಇಲ್ಲಿ ಹುಟ್ಟು ಅಂತ ಅರ್ಥ. ಜೀವದ ಹುಟ್ಟಿಗೆ ಕಾರಣವಾದದ್ದು ಜಾತಿ. ಆ ಹುಟ್ಟಿನಿಂದ ಮೇಲು ಕೀಳು ಅಂತ ವಿಭಾಗಿಸೋದು ಜಾತಿ. ಆ ಜಾತಿ ಭೇದ ಇಲ್ಲದೆ, ದೇಶ ಭೇದ ಇಲ್ಲದೆ, ಕಾಲ ಭೇದ ಇಲ್ಲದೆ, ಸಮಯ ಭೇದ ಇಲ್ಲದೆ. ಮತ್ತು ಇಲ್ಲಿ ಗಮನಿಸಬೇಕಾದ ನೀವೇನಂದ್ರೆ ಕಾಲ ಮತ್ತು ಸಮಯ ಎರಡನ್ನೂ ಬಳಸಿದ್ದಾರೆ. ಈಗ ನಾವು ಕಾಲ ಮತ್ತು ಸಮಯವನ್ನು ಎರಡು ಒಂದೇ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ಟೈಮ್ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ಆದರೆ ಬ್ರಿಟಿಷರು ಬರೋಕ್ಕೆ ಮುಂಚೆ ನಮ್ಮ ದೇಶದ ಎಲ್ಲ ಮತಪಂಥಗಳಲ್ಲಿ, ಪೂಜಾ ಪದ್ಧತಿಗಳಲ್ಲಿ, ಧರ್ಮಗಳಲ್ಲಿ ಸಮಯ ಅನ್ನೋ ಶಬ್ದವನ್ನು ಕಾಲಕ್ಕೆ ಬಳಸಿಲ್ಲ. ಕಾಲ ಅಂದರೆ ಟೈಮ್, ಸಮಯ ಅಂತಂದರೆ ಇಲ್ಲಿ ಧರ್ಮ, ಪರಮಾತ್ಮನನ್ನು ಒಲಿಸಲಿಕ್ಕೆ ಇರ್ತಕ್ಕಂಥ ಪಥಕ್ಕೆ ಸಮಯ ಅಂತ. ಶಿವ ಸಮಯ, ವಿಷ್ಣು ಸಮಯ, ಶಕ್ತಿ ಸಮಯ, ಈ ಥರ ಎಲ್ಲ. ಅಂದರೆ ಶೈವ ಧರ್ಮ, ವೈದಿಕ ಧರ್ಮ ಅಂತ ಹೇಳುವಾಗ ಧರ್ಮ ಅನ್ನೋ ಶಬ್ದ ನಾವೇನು ಬಳಸ್ತಾ ಇದ್ದೀವಲ್ಲ, ಆ ಅರ್ಥದಲ್ಲಿ ಸಮಯ, ಸಮಯ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ರು. ಕಾಲ ಅಂತಂದರೆ
ವೇಳೆ, ಟೈಮ್ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ರು. ಹಾಗೆ ಈ ವ್ರತಗಳೇನಿದಾವಲ್ಲ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಸಾರ್ವಭೌಮ ವ್ರತಗಳಿವು. ಇವನ್ನ ಎಲ್ಲ ಸಂದರ್ಭದಲ್ಲೂ ಪಾಲಿಸ್ಬೇಕು, ಎಲ್ಲರೂ ಪಾಲಿಸ್ಬೇಕು ಅಥವಾ ಪಾಲಿಸಬೇಕಾದ. ನೀವು ಪಾಲಿಸ್ತಿರೋ ಬಿಡ್ತೀರೋ ನಮಗೆ ಗೊತ್ತಿಲ್ಲ, ಅವರಂತೂ ಹೇಳ್ಬಿಡ್ತಾರೆ. ಯಾರು ಆಯ್ಕೆ ಮಾಡ್ಕೊತೀರೋ ಮಾಡ್ಕೊಳ್ಳಿ, ಮಾಡದಿದ್ದವ್ರಿಗೆ ಏನು ಮಾಡ್ಲಿಕ್ಕೆ ಬರಲ್ಲ. ಆದರೆ ಇವು ಸಾರ್ವಭೌಮ ವ್ರತಗಳು, ಜಾತಿ ಭೇದ ಇಲ್ಲದೆ, ದೇಶ ಭೇದ ಇಲ್ಲದೆ, ಅಹಿಂಸಾ, ಸತ್ಯ, ಸಮಯ ಭೇದ ಇಲ್ಲದೆ, ಕಾಲ ಭೇದ ಇಲ್ಲದೆ ಈ ವ್ರತಗಳು ಸಾರ್ವಭೌಮ ವ್ರತಗಳು. ಹಾಗಾದ್ರೆ ಬೇರೆ ಬೇರೆ ವ್ರತಗಳಿದಾವಲ್ಲ, ಬೇಕಾದಷ್ಟಿದ್ದಾವೆ. ವೇದಗಳಲ್ಲಿ ಸುಮಾರು ಒಂದು 500 ವ್ರತಗಳನ್ನು ಹೇಳ್ತಾರೆ ಅಂತ ಬರುತ್ತೆ. ನೀವು ಸಣ್ಣ ಪುಟ್ಟ ವ್ರತಗಳನ್ನ ಇಟ್ಕೊತಾ ಇರ್ತೀರ. ಆಗಾಗ ಸಾಮಾನ್ಯವಾಗಿ ನೋಡ್ತೀವಿ, ಶ್ರಾವಣ ಮಾಸದಲ್ಲಿ, ಈಗ ಮುಂದೆ ಶ್ರಾವಣ ಮಾಸ ಬರುತ್ತಲ್ಲ, ಆವಾಗ ಈ ಕಡೆ ನಮ್ಮ ಹಳ್ಳಿಗಳಲ್ಲಿ, ಅಂದರೆ ಧಾರವಾಡ ಜಿಲ್ಲೆ ಕೆಲವು ಭಾಗ, ಬೇರೆ ಬೇರೆ ಕಡೆಗಳೆಲ್ಲ ಕ್ಷೌರ ಮಾಡಿಸಂಗಿಲ್ಲ ಶ್ರಾವಣ ಮಾಸದಲ್ಲಿ. ತಲೆ ಮತ್ತು ಗಡ್ಡ ಮೀಸೆ ಎಲ್ಲ ಹಂಗೆ ಬಿಟ್ಬಿಟ್ಟಿರ್ತಾರೆ. ಅದು ಅವ್ರದ್ದು ಒಂದು ವ್ರತ. ಇನ್ನು ನಿಮ್ಗೆಲ್ರಿಗೂ ಪರಿಚಯ ಇರುವಂಥ ಅಯ್ಯಪ್ಪ ಸ್ವಾಮಿ ವ್ರತ ನೋಡ್ತಾ ಇದ್ದೀರ. ಬೆಳಿಗ್ಗೆ ಬೇಗ ಹೇಳೋದು, ಬಿಳಿ ಬಟ್ಟೆ ಹಾಕ್ಕೊಳ್ಳೋದು, ಬಿಳಿ ಬಟ್ಟೆನ ಕರಿ ಬಟ್ಟೆನ ಕರಿ ಬಟ್ಟೆ ಹಾಕ್ಕೊಳ್ಳೋದು, ತಣ್ಣೀರು ಸ್ನಾನ ಮಾಡೋದು, ಈ ಥರ ವ್ರತಗಳು ಮಾಡೋರು ಇದ್ದಾರೆ. ಇನ್ನು ಬೇರೆ ಬೇರೆ ಈ ಕೆಲವರು ಕಾಶಿಗೆ ಹೋಗ್ಬಿಟ್ಟು ನಾವಿಂಥ ಪದಾರ್ಥ ತಿನ್ನಂಗಿಲ್ಲ, ಬಿಟ್ಬಿಟ್ಟಿದ್ದೀವಿ ಅಂತೇಳಿ ಕಾಶಿಗೆ ಹೋಗ್ಬಿಟ್ಟು ಬರ್ತಾರೆ. ಇನ್ನು ಏಕಾದಶಿ ವ್ರತ, ಸಂಕಷ್ಟಹಾರ ವ್ರತ, ಗೌರಿ ಪೂಜಾ ವ್ರತ, ಇವೆಲ್ಲ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಇವನ್ನ ಮಾಡಿ ಬಿಡಿ, ಅದಕ್ಕೆ ಸಂಬಂಧಪಡಲ್ಲ. ಉಪವಾಸದ ಬಗ್ಗೆನೂ ಹೇಳಲ್ಲ ಯಾರು, ನಮ್ಮ ಪತಂಜಲಿಗಳು ಉಪವಾಸದ ಬಗ್ಗೆ ಹೇಳಲ್ಲ. ಆದರೆ ಆಹಾರ ನಿಯಂತ್ರಣದ ಬಗ್ಗೆ ಮುಂದೆ ಬರುತ್ತೆ ಅಂತ ಹೇಳ್ತಾರೆ. ನಾನಿನ್ನು ಅದನ್ನು ಓದಿಲ್ಲ, ಇವ್ರ ಸೂತ್ರದಲ್ಲಿ ಓದಿಲ್ಲ. ಮುಂದೆ ಬರುತ್ತೆ. ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಹೇಗೆ ಆಹಾರವನ್ನು ನಾವು ಕಡಿಮೆ ಮಾಡ್ಕೊತ ಹೋಗ್ಬೇಕು, ಹೆಚ್ಚು ಮಾಡ್ಕೊತ ಹೋಗ್ಬೇಕು, ಅದನ್ನು ಹೇಳ್ತಾರೆ. ಆದರೆ ಅದನ್ನು ಯಾರೂ ಪಾಲಿಸ್ತಾ ಇಲ್ಲ. ಯಾರಾದರೂ ಹಿಮಾಲಯದಲ್ಲಿದ್ದವ್ರು ಏನಾದರೂ ಪಾಲಿಸ್ತಾರೇನೋ ಗೊತ್ತಿಲ್ಲ. ಮಿತ ಆಹಾರ ತಗೋಬೇಕು ಅನ್ನೋದು ಸರಿ. ಅದಕ್ಕೆ ಷಣ್ಮುಖ ಶಿವಗಳೇನು ಹೇಳ್ತಾರೆ ಅಂದರೆ, ಅವರು ಈ ಅಷ್ಟಾಂಗದ ಬಗ್ಗೆ, ಅಷ್ಟಾಂಗ ಯೋಗದ ಬಗ್ಗೆ ಕನ್ನಡದಲ್ಲಿ ಶರಣ ಸಮ್ಮತವಾದಂತಹ ವಚನಗಳನ್ನು ರಚನೆ ಮಾಡಿದ್ದಾರೆ. ಅವರು ಅನುಷ್ಠಾನ ಜೀವಿಗಳು. ಷಣ್ಮುಖ ಶಿವಗಳು ಅನುಷ್ಠಾನ ಮಾಡ್ತಾ ಮಾಡ್ತಾ ಬದುಕಿದಂತಹವರು. ಜೇವರ್ಗಿಯ ಸಮೀಪದ ಇರ್ತಕ್ಕಂಥ ಜೋಗಿಕೊಳದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಪ್ರತ್ಯಾಹಾರ ಅಂತ ಹೇಳುವಾಗ ಅತಿ ಹೆಚ್ಚು ಅಲ್ಲದ, ಅತಿ ಕಡಿಮೆಯೂ ಅಲ್ಲದೆ ಒಂದು ಸಮ ಪ್ರಮಾಣದಲ್ಲಿ ಆಹಾರವನ್ನು ತಗೋಬೇಕು. ಅಂದರೆ ಭಾರ ಆಗಿರಬಾರ್ದು, ಹೊಟ್ಟೆಗೆ ಭಾರನೂ ಆಗಬಾರ್ದು, ಹಾಗಂತೇಳಿ ಪೋಷಕಾಂಶಗಳ ಕೊರತೆಯೂ ಆಗಬಾರ್ದು. ಹಾಗೆ ಹಿತಮಿತವಾಗಿ ಆಹಾರವನ್ನು ಸ್ವೀಕರಿಸಬೇಕು. ಇದೇ ಪ್ರತ್ಯಾಹಾರ ಅನ್ನುವಂತಹ ಮಾತನ್ನು ಹೇಳ್ತಾರೆ ಷಣ್ಮುಖ ಶಿವಗಳು. ಆದರೆ ಪತಂಜಲಿ ಋಷಿಗಳ ಆಹಾರದ ನಿಯಮ ಬೇರೆ ಇದೆ. ಅದು ಮುಂದೆ ಕ್ರಮೇಣ ಬರ್ತಾ ಬರ್ತಾ ಸೂತ್ರದಲ್ಲಿ ಬರುತ್ತೆ. ಆದರೆ ಎಲ್ಲೂ ಕೂಡ ಉಪವಾಸದ ಬಗ್ಗೆ ಹೇಳಿಲ್ಲ. ಆವಾಗ ನೀವು ಕೇಳ್ಬೋದು, ಪತಂಜಲಿ ಋಷಿಗಳು ಹೇಳಲಾರದ ಉಪವಾಸ ಮತ್ತು ಶರಣರು ಹೇಳಲಾರದ ಉಪವಾಸ, ಯಾರೂ ಹಿಂದೆ ಹೇಳಿರಲಾರ್ದಂಥ ಉಪವಾಸ ನೀವ್ಯಾಕೆ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ಬೋದು ನೀವು. ಇಲ್ಲಿ ಪತಂಜಲಿ ಋಷಿಗಳ ಮುಖ್ಯ ಗುರಿಯಾಗಲಿ, ಶರಣರ ಮುಖ್ಯ ಗುರಿಯಾಗಲಿ ಆರೋಗ್ಯ ಅಲ್ಲ. ಅವರು ಪರಮಾತ್ಮ ಪ್ರಾಪ್ತಿ ಅಥವಾ ಆತ್ಮಸ್ವರೂಪದ ಪ್ರಾಪ್ತಿ, ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಅವ್ರ ಗುರಿ ಇತ್ತು. ಆದರೆ ನಮ್ಮ ಗುರಿ, ಅಂತಿಮ ಗುರಿ ಅದಲ್ಲ. ನಾವು ಇನ್ನೂ ಅದನ್ನು ಇಟ್ಕೊಂಡಿಲ್ಲ. ಯಾಕಂದರೆ ಆ ಗುರಿ ಇಟ್ಕೊಳ್ಳೋ ಸಾಮರ್ಥ್ಯ ನಮಗೆ ನಿಮಗೆ ಇದ್ದಂಗೆ ಕಾಣಿಸಲ್ಲ. ಯಾಕೆ, ಆರೋಗ್ಯವೇ ಚೆನ್ನಾಗಿಲ್ದಿದ್ದಾಗ, ನಮ್ಮ ವೇಳಾಪಟ್ಟಿನೇ ಸರಿ ಇಲ್ದಿದ್ದಾಗ, ದೇಹ ಮನಸ್ಸುಗಳು ಭವದಲ್ಲಿ ಸಿಕ್ಕಿ ಭೋಗದಲ್ಲಿ ಬಳಲ್ತಾ ಇರುವಾಗ ನಾವು ಯೋಗವನ್ನು ಸುಮ್ಮನೆ ಆಸನಕ್ಕೋಸ್ಕರನೋ ಅಥವಾ ತಾತ್ಕಾಲಿಕ ಆರೋಗ್ಯಕ್ಕೋಸ್ಕರನೋ ಮಾಡ್ತೀವಿ ಅಷ್ಟೇ. ಆದರೆ ಋಷಿಗಳ
ಮತ್ತು ಶರಣರ ಉದ್ದೇಶ ಆರೋಗ್ಯ ಅಂತಿಮ ಅಲ್ಲ. ಅವ್ರದ ಶರಣರದ ಅಂತಿಮ ಸಿದ್ಧಿ ಲಿಂಗಾಂಗ ಸಾಮರಸ್ಯ, ಈ ಯೋಗಿಗಳದ್ದು ಅಂತಿಮ ಸಿದ್ಧಿ ಸಮಾಧಿ ಸ್ಥಿತಿ ಪ್ರಾಪ್ತಿ. ನಾವು ಅದಕ್ಕೆ ಈ ಜನ್ಮದಲ್ಲಿ ಸಿದ್ಧತೆ ಮಾಡ್ಕೊತಾ ಇದೀವೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಉಪವಾಸದಲ್ಲೇ ಬೇರೆ ಬೇರೆ ಪ್ರಯೋಗ ಮಾಡ್ತಾ ಇದ್ದೀನಿ. ನಾನು ಉಪವಾಸ ಬಿಟ್ಟರೆ ನಾವು ಪ್ರಾಯಶಃ ಈಗಿರುವ ಸ್ಥಿತಿಯಲ್ಲೂ ನಾವಿರಲ್ಲ. ನಾವು ಉಪವಾಸ ಮಾಡಲಾರದೆ ಸುಮ್ಮನೆ ಹೇಗೆ ಬೇಕೋ ಹಾಗೆ ಊಟ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಮಲಗಿ ಎದ್ದು ಮಾಡಿದ್ರೆ ಕಾಯಿಲೆ ಮಾಡಿಕೊಂಡು ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇರೋ ಗುರಿ ಉಪವಾಸದ ಮೂಲಕ ಆರೋಗ್ಯವೇ ಹೊರತು ದೇವರಲ್ಲ. ದೇವರಿಗಾಗಿ ಉಪವಾಸ ಮಾಡಿ ಅಥವಾ ಯೋಗಕ್ಕಾಗಿ ಉಪವಾಸ ಮಾಡಿ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗುತ್ತೆ ಉಪವಾಸದಿಂದ ನಾನು ಹೇಳ್ತಾ ಇಲ್ಲ. ನಾನು ಕಲಿಸ್ತಾ ಇರ್ತಕ್ಕಂಥ ಉಪವಾಸ ಮುಖ್ಯವಾಗಿ ಆರೋಗ್ಯಕ್ಕಾಗಿ, ಆನಂದಕ್ಕಾಗಿ. ಆ ಆರೋಗ್ಯ ಆನಂದವನ್ನು ಪ್ರಾಪ್ತಿ ಮಾಡ್ಕೊಳ್ತಾ ನೀವು ಮುಂದೆ ಯೋಗ ಸಾಧಕರಾಗ್ರಿ ಒಳ್ಳೆಯದು, ಲಿಂಗ ಸಾಧಕರಾಗ್ರಿ ಒಳ್ಳೆಯದು, ಯಾವುದನ್ನು ಮಾಡಿದರೂ ಒಳ್ಳೆಯದೇ. ಆದರೆ ಎಲ್ಲದಕ್ಕೂ ಮೊದಲು ಆರೋಗ್ಯ ಬೇಕು. ಆ ಕಾರಣಕ್ಕಾಗಿ ನಾನು ಉಪವಾಸ ಮಾರ್ಗವನ್ನು ನಾನು ಮಾಡ್ತಾ ಇದ್ದೀನಿ, ನಿಮಗೂ ಕಲಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಮುಖ್ಯವಾಗಿ ಇವತ್ತಿನ ಕಾಲದಲ್ಲಿ ಗುಳಿಗೆ ರಹಿತವಾಗಿ ಟ್ಯಾಬ್ಲೆಟ್, ವಿದೌಟ್ ಎ ಟ್ಯಾಬ್ಲೆಟ್ಲೆಸ್, ಡ್ರಗ್ಲೆಸ್, ಯಾವುದೇ ಮದ್ದುಗಳು ಔಷಧಿಗಳು ಇಲ್ಲದೆ ಬದುಕ್ತಕ್ಕಂಥದ್ದು ನಮ್ಮ ಗುರಿನೇ ಹೊರತು ನಾವೇನೋ ಮಹತ್ತರವಾದದ್ದನ್ನು ಸಾಧಿಸ್ಬಿಡ್ತೀವಿ ಉಪವಾಸದ ಮೂಲಕ ಅಂತ ನಾವು ಹೊರಟಿಲ್ಲ. ಮತ್ತು ನನ್ನ ಉಪವಾಸ ಪದ್ಧತಿ, ಈಗ ನಾನು ಕಂಡುಕೊಂಡಿರ್ತಕ್ಕಂಥ ಉಪವಾಸ ಪದ್ಧತಿ ಇದೆಯಲ್ಲ, ಅದು ಬೇರೆಲ್ಲೂ ನಿಮಗೆ ಸಿಕ್ಕಲ್ಲ. ಅಂದರೆ ಆಯುರ್ವೇದದ ಪ್ರಾಚೀನ ಕಾಲದಲ್ಲಿ ಈ ಉಪವಾಸ ಪದ್ಧತಿ ಹೇಳಿಲ್ಲ. ಅಲ್ಲಿ ಸ್ಪಿರುಲಿನ ಇರಲಿಲ್ಲ ಒಂದು. ಎರಡನೇದು, ಹೊಟ್ಟೆ ತುಂಬ ದ್ರವಾಹಾರವನ್ನು ತೆಗೆದುಕೊಂಡು ಉಪವಾಸ ಮಾಡಬಹುದು, ಕೇವಲ ಫಲಹಾರದ ಮೇಲೆ ಇರಬಹುದು ಅದನ್ನು ವ್ರತವಾಗಿ ಹೇಳಿದರೆ ಹೊರತು ಆರೋಗ್ಯಕ್ಕಾಗಿ ಉಪವಾಸಕ್ಕಾಗಿ ಅಂತ ಹೇಳಿಲ್ಲ. ಕಲ್ಪ ಅಂತ ಹೇಳ್ತಾರೆ, ಫಲಕಲ್ಪ, ಬೇರೆ ದ್ರಾಕ್ಷಾಕಲ್ಪ, ಬೇರೆ 49 ದಿನಗಳ ಕಾಲ ಒಂದೇ ಹಣ್ಣನ್ನು ತೆಗೆದುಕೊಂಡು ಉಪವಾಸ ಮಾಡೋದು, ಅದು ಕಲ್ಪ ಅಂತ ಕರೀತಾರೆ. ಅದರ ಅಗತ್ಯ ಇಲ್ಲ. ಅದು ಹಿಂಸೆ ಆಗುತ್ತೆ, ತುಂಬ ಹಿಂಸೆ ಆಗುತ್ತೆ. ಎಲ್ರಿಗೂ ಮಾಡೋಕ್ಕಾಗಲ್ಲ ಅದನ್ನ. ಅದು ಹಿಮಾಲಯದಲ್ಲಿದ್ದವ್ರು ಯಾರಾದರೂ ಒಂದೊತ್ತು ಮಾತ್ರ ಸ್ವೀಕರಿಸಿ ಒಂದೇ ಥರದ ಹಣ್ಣು ಸ್ವೀಕರಿಸಿರ್ಬೋದು. 3 ಹೊತ್ತು ಒಂದೇ ಥರದ ಹಣ್ಣು ತಿಂತೀವಿ ಎಂದು ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಯಾರೂ ಕಲ್ಪ ಮಾಡಲ್ಲ, ಕಲ್ಪ ಮಾಡುವ ಅಗತ್ಯವೂ ಇಲ್ಲ. ನಮಗೆ ಆರೋಗ್ಯ ಚೆನ್ನಾಗಿರಬೇಕು. ನಾವು ಯಾವುದೇ ಕಾರಣಕ್ಕೂ ಆಲೋಪತಿ ಮತ್ತು ಹೋಮಿಯೋಪತಿಗೆ ಹೋಗಲಾರ್ದಂಗೆ, ಯಾಕೆ ಹೋಮಿಯೋಪತಿ ಕೂಡ ಡ್ರಗ್ಸ್ ಥೆರಪಿನೇ, ಡ್ರಗ್ಲೆಸ್ ಥೆರಪಿ ಅಲ್ಲ ಅದು. ಹೋಮಿಯೋಪತಿ ಕೂಡ ಔಷಧಿ ಇದೆ, ಆಲ್ಕೋಹಾಲಿಕ್ ಮತ್ತೆ ಎಲ್ಲ. ಆದ್ದರಿಂದ ಅದು ನಮಗೆ ಬೇಡ. ಅಗತ್ಯವಿದ್ದರೆ, ಅನಿವಾರ್ಯ ಇದ್ದರೆ ಗಿಡಮೂಲಿಕೆಗಳನ್ನು ಬಳಸ್ಕೊಳ್ಳೋಣ ಆಯುರ್ವೇದ ಪದ್ಧತಿಯಲ್ಲಿ. ಇಲ್ಲದ್ರೆ ಅದು ಕೂಡ ಕಡಿಮೆ ಮಾಡಬೇಕು. ಊಟ ಮಾಡ್ತಾ ಇರೋದು ಮತ್ತೆ ಕಹಿ ಮದ್ದುಗಳನ್ನು ಕುಡಿತಾ ಇರೋದು ಅದು ಒಳ್ಳೆ ಪದ್ಧತಿ ಅಲ್ಲ. ಜ್ವರ ಬಂದಿದೆ, ಜ್ವರ ಬಂದಾಗ ಊಟ ಮಾಡು, ಕಹಿ ಔಷಧಿ ಕುಡಿ. ಹೊಟ್ಟೆ ಕೆಟ್ಟಿದೆ, ಊಟ ಮಾಡು, ಕಹಿ ಔಷಧಿ ಕುಡಿ. ಇದನ್ನು ಆಯುರ್ವೇದಿಕ್ ಡಾಕ್ಟರ್ಗಳು ಹೇಳ್ತಾರೆ, ಸಾಮಾನ್ಯ ಜನರು ಅನುಸರಣೆ ಮಾಡಿದ್ದಾರೆ. ಆದರೆ ನಮ್ಮ ಗುರಿ ವ್ರತಗಳನ್ನು ಮಾಡೋದಲ್ಲ, ಉಪವಾಸದ ಮೂಲಕ ಆರೋಗ್ಯ ಪ್ರಾಪ್ತಿಯೇ ನಮ್ಮ ಗುರಿ. ದೇವರನ್ನು ಒಲಿಸೋದಕ್ಕೋಸ್ಕರ ಉಪವಾಸ ಅಲ್ಲ, ಆರೋಗ್ಯ ಪ್ರಾಪ್ತಿಗಾಗಿ ಉಪವಾಸ, ಸರಳತೆಗಾಗಿ, ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಾಧನೆಗಾಗಿ ಉಪವಾಸ. ಅದು ಉಪವಾಸ ಅಂದರೆ ಬಳಲಿಕೆ ಅಲ್ಲ, ಹಸಿವಿನಿಂದ ಒದ್ದಾಡೋದಲ್ಲ, ಅಥವಾ ಹಿಂಸೆ ಮಾಡಿಕೊಂಡು ಕಠಿಣವಾಗಿ ಮಾಡೋದಲ್ಲ. ಆದರೆ ಆರೋಗ್ಯವನ್ನು ಪ್ರಧಾನವಾಗಿ ಇಟ್ಕೊಳ್ತಕ್ಕಂಥದ್ದು ಇದು ನಮ್ಮ ವ್ರತ. ಆದರೆ ಈ ವ್ರತದಲ್ಲಿಯೂ ಕೂಡ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ ಬಿಡಂಗಿಲ್ಲ. ಅದು ಎಲ್ಲ ಸಂದರ್ಭಕ್ಕೂ, ಎಲ್ಲ ದೇಶಕ್ಕೂ, ಎಲ್ಲ ಕಾಲಕ್ಕೂ ಅವು ಸಾರ್ವಭೌಮ ವ್ರತಗಳು. ಎಲ್ಲದಕ್ಕಿಂತ ದೊಡ್ಡ ವ್ರತ ಅಹಿಂಸೆ, ಸತ್ಯದಿಂದ ನಡೆಯೋದು, ಇನ್ನೊಬ್ಬರ ವಸ್ತುಗಳನ್ನು ಅಪಹರಿಸದೇ ಇರ್ತಕ್ಕಂಥದ್ದು, ಮತ್ತು ಬ್ರಹ್ಮಚರ್ಯ, ವಿಕಾರರಹಿತವಾಗಿ ಬದುಕೋದು, ಜೊತೆಗೆ
ಅತಿ ಸಂಗ್ರಹವನ್ನು ಬಿಡೋದು. ಸಿಕ್ಕಿದ್ದನ್ನೆಲ್ಲ ತುಂಬಿಟ್ಕೊಳ್ಳೋ ಪದ್ಧತಿ ಅಲ್ಲ. ಇದಿಷ್ಟು ಈ 32ನೇ ಅವರ ಸೂತ್ರದ ವಿವರಣೆ. ನಾಳೆಯಿಂದ ಈ 5ನ್ನ ವಿವರವಾಗಿ ತಿಳ್ಕೊಳ್ಳೋಣ. ಸ್ವಲ್ಪ 31ನೇ ಸೂತ್ರದ್ದೇ 5ನ್ನು ವಿವರವಾಗಿ ತಿಳ್ಕೊಂಡು ಆಮೇಲೆ ನಾವು ನಿಯಮದ ಕಡೆಗೆ ಪ್ರಯಾಣ ಮಾಡೋಣ. ಸರ್ವರಿಗೂ ಶರಣ ಶರಣ.